ಕೃಷಿಗೆ ಸ್ವಾಗತ. ನಾನು ಲಕ್ಷ್ಮಿ ಬಾಗಲಕೋಟೆ. ರೈತರ ಪಾಲಿನ ಚಿನ್ನದ ಬೆಳೆ ಅಂತಂದ್ರೆ ಅದು ಡ್ರ್ಯಾಗನ್ ಫ್ರೂಟ್. ಸಾಂಪ್ರದಾಯಿಕ ಕೃಷಿಗೆ ಪರ್ಯಾಯವಾಗಿ ಹೆಚ್ಚು ಲಾಭದಾಯಕ ತೋಟಗಾರಿಕಾ ಬೆಳೆಗಳತ್ತ ರೈತರು ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಅವುಗಳಲ್ಲಿ ಡ್ರ್ಯಾಗನ್ ಫ್ರೂಟ್ ಪ್ರಮುಖ ಸ್ಥಾನವನ್ನ ಪಡೆದಿದ್ದು, ಕಡಿಮೆ ನೀರು, ಕಡಿಮೆ ನಿರ್ವಹಣೆ ಜೊತೆಗೆ ಹೆಚ್ಚಿನ ಮಾರುಕಟ್ಟೆ ಬೇಡಿಕೆಯಿಂದ ರೈತರಿಗೆ ಉತ್ತಮ ಆದಾಯವು ತಂದುಕೊಡುವಂತಹ ಬೆಳೆಯಾಗಿ ಸದ್ಯಕ್ಕೆ ಗುರುತಿಸಿಕೊಂಡಿದೆ. ಡ್ರ್ಯಾಗನ್ ಫ್ರೂಟ್ ಕಳ್ಳಿ ಜಾತಿಗೆ ಸೇರಿದ ಸಸ್ಯವಾಗಿದ್ದು, ಬಿಸಿಲು ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಸುಲಭವಾಗಿ ಬೆಳೆಯುತ್ತದೆ. ನೀರು ಇಲ್ಲದ ಜೊತೆಗೆ ಮಣ್ಣು ಹಾಗೂ ಅವೈಜ್ಞಾನಿಕ ಕೃಷಿ ಪದ್ಧತಿಗೆ ಅನುಸರಿಸಿದರೆ ಹಲವು ವರ್ಷಗಳವರೆಗೆ ಉತ್ತಮವಾದಂಥ ಇಳುವರಿಯನ್ನ ಪಡೆದುಕೊಳ್ಳಬಹುದಂತೆ. ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಗೆ ಮರಳು ಮಿಶ್ರಿತ ಕೆಂಪು ಮಣ್ಣು ಅಥವಾ ಗೋಡು ಮಣ್ಣು ಅತ್ಯುತ್ತಮವಾಗಿದೆ. ಮಣ್ಣಿನ pH ಮೌಲ್ಯ 5.5 ರಿಂದ 7.0 ರವರೆಗೆ ಇದರ ನಡುವೆ ಇದ್ರೆ ಗಿಡಗಳ ಬೆಳವಣಿಗೆ ಉತ್ತಮವಾಗಿರುತ್ತದೆ. 20 ರಿಂದ 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹಾಗೂ 50 ರಿಂದ 150 ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುವ ಪ್ರದೇಶಗಳು ಈ ಬೆಳೆಗೆ ಸೂಕ್ತವಾದ ಪ್ರದೇಶ. ಜೊತೆಗೆ ಜಮೀನನ್ನು ಚೆನ್ನಾಗಿ ಉಳುಮೆ ಮಾಡಿ ಹದಗೊಳಿಸಿದ ನಂತರ ಸುಮಾರು 6 ರಿಂದ 7 ಅಡಿ ಎತ್ತರದ ಸಿಮೆಂಟ್ ಅಥವಾ ಕಲ್ಲಿನ ಕಂಬಗಳನ್ನು ನೆಡಬೇಕು. ಹಾಗೆ ಒಂದು ಕಂಬದಿಂದ ಮತ್ತೊಂದು ಕಂಬಕ್ಕೆ 8 ರಿಂದ 10 ಅಡಿಯಷ್ಟು ಸಾಲುಗಳ ನಡುವೆ 10 ರಿಂದ 12 ಅಡಿ ಅಂತರ ಇರಬೇಕು. ಹೀಗೆ ಕಂಬಗಳ ಮೇಲ್ಭಾಗದಲ್ಲಿ ಹಳೆಯ ಬೈಕ್ ಟೈರ್ ಅಥವಾ ಕಬ್ಬಿಣದ ರಿಂಗ್ ಅಳವಡಿಸಿದರೆ ಗಿಡಗಳು ಹರಡಿ ಹೆಚ್ಚಿನ ಫಸಲು ನೀಡುತ್ತವೆ ಅಂತ ಹೇಳ್ತಾರೆ. ಈ ಬೆಳೆಯನ್ನ ಹೆಚ್ಚಾಗಿ ಕಾಂಡದ ಕತ್ತರಿಸಿದ ತುಂಡುಗಳ ಮೂಲಕ ಬೆಳೆಯಲಾಗ್ತದೆ. 8 ರಿಂದ 10 ಇಂಚು ಉದ್ದದ ಆರೋಗ್ಯಕರ ಕಾಂಡವನ್ನು ಕತ್ತರಿಸಿ 3 ರಿಂದ 5 ದಿನಗಳ ಕಾಲ ನೆರಳಿನಲ್ಲಿ ಒಣಗಿಸಿದ ನಂತರ ಪ್ರತಿ ಕಂಬದ ಸುತ್ತಲೂ 3 ರಿಂದ 4 ಸಸಿಗಳನ್ನ ನೆಡಬೇಕು. ಹೀಗೆ ಪ್ರತಿ ಕಂಬದ ಸುತ್ತ 10 ರಿಂದ 15 ಕೆಜಿ ಕೊಳೆತ ಕೊಟ್ಟಿಗೆ ಗೊಬ್ಬರ ಇರುತ್ತಲ್ಲ, ಅದನ್ನ ಅಥವಾ ಸಾವಯವ ಕಾಂಪೋಸ್ಟ್ ಹಾಕುವುದು ಸೂಕ್ತ ಅಂತ ಹೇಳ್ತಾರೆ. ಹೀಗೆ ಈ ಬೆಳೆಗೆ ಹೆಚ್ಚಿನ ನೀರಿನ ಅಗತ್ಯವಿಲ್ಲ. ಬೇಸಿಗೆಯಲ್ಲಿ 4 ರಿಂದ 5 ದಿನಗಳಿಗೊಮ್ಮೆ ಹಾಗೂ ಚಳಿಗಾಲದಲ್ಲಿ 8 ರಿಂದ 10 ದಿನಗಳಿಗೊಮ್ಮೆ ಹನಿ ನೀರಾವರಿ ಪದ್ಧತಿಯ ಮುಖಾಂತರವಾಗಿ ನೀರುಣಿಸಿದರೆ ಉತ್ತಮವಾದಂತಹ ಬೆಳವಣಿಗೆ ಸಹ ನಾವು ಕಾಣ್ಕೊಳ್ಬಹುದು. ಹೀಗೆ ಸಸಿ ನೆಟ್ಟ 12 ರಿಂದ 18 ತಿಂಗಳ ಒಳಗೆ ಗಿಡಗಳು ಹೂ ಬಿಡಲು ಆರಂಭವಾಗ್ತದೆ. ಅಲ್ಲಿಂದ ಹೂ ಅರಳಿದ ಸುಮಾರು 30 ರಿಂದ 35 ದಿನಗಳಲ್ಲಿ ಹಣ್ಣುಗಳ ಕಟಾವಿಗೆ ಸಿದ್ಧವಾಗ್ತವೆ. ಹಣ್ಣು ಹಸಿರು ಬಣ್ಣದಿಂದ ಗಾಢ ಗುಲಾಬಿ ಅಥವಾ ಕೆಂಪು ಬಣ್ಣಕ್ಕೆ ತಿರುಗಿದಾಗ ಕೊಯ್ಲಿ ಮಾಡಬಹುದು. ಹೀಗೆ ಡ್ರ್ಯಾಗನ್ ಫ್ರೂಟ್ ಬೆಳೆ ರೈತರಿಗೆ ಉತ್ತಮ ಆದಾಯದ ಮೂಲವಾಗಿದೆ. ದೇಶೀಯ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಡ್ರ್ಯಾಗನ್ ಫ್ರೂಟ್ಗೆ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಬೆಳೆ ರೈತರಿಗೆ ಉತ್ತಮವಾದಂತಹ ಆದಾಯ ಅವಕಾಶವನ್ನ ನೀಡುತ್ತಾ ಇದೆ. ಕಡಿಮೆ ನೀರು, ಕಡಿಮೆ ನಿರ್ವಹಣೆ ವೆಚ್ಚ ಜೊತೆಗೆ ದೀರ್ಘಾವಧಿಯ ಉತ್ಪಾದನಾ ಸಾಮರ್ಥ್ಯದಿಂದ ಡ್ರ್ಯಾಗನ್ ಫ್ರೂಟ್ಸ್ ಕೃಷಿ ಲಾಭದಾಯಕ ತೋಟಗಾರಿಕಾ ಬೆಳೆಯಾಗಿ ಹೊರಹೊಮ್ಮಿದೆ. ಕೃಷಿ ತಜ್ಞರ ಸಲಹೆ ಜೊತೆಗೆ ವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸುವ ಮೂಲಕ ರೈತರು ಉತ್ತಮ ಗುಣಮಟ್ಟದ ಉತ್ಪನ್ನದ ಜೊತೆಗೆ ಹೆಚ್ಚಿನ ಲಾಭವನ್ನ ಗಳಿಸಬಹುದಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇದೇ ರೀತಿಯಾಗಿ ಇನ್ನಷ್ಟು ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವಕೃಷಿ.